Hi all, welcome back to the channel Anu's Lifestyle. ಆಫ್ಟರ್ ಎ ಲಾಂಗ್ ಟೈಮ್ ಗಣೇಶ ಫೆಸ್ಟಿವಲ್ ಆದಮೇಲೆ ನಾನು ಇವತ್ತೇ ವ್ಲಾಗ್ ಮಾಡ್ತಾ ಇರೋದು. ನೋಡ್ಬೋದು ಕೋಲ್ಡ್ ಆಗಿಬಿಟ್ಟಿತ್ತು, ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಇಲ್ಲಿ ಇವತ್ತು ಫ್ರೈಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಬೆಳಗ್ಗೆನೇ ಇಲ್ಲಿ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಮಾಡ್ತೀನಿ ಅಂತ ಪಟಾಪಟ ಅಂತ ತೋರಿಸ್ತೀನಿ. ನೀವು ಯಾವತ್ತಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ. ನಾನು ಒಂದು ಸರ್ತಿ ಮಾಡಿದ್ದೆ ಅಷ್ಟೇ. ನಮ್ಮ ಅಪ್ಪಂಗೆ ಅದು ಇಷ್ಟ ಆಗಲಿ. ವೀಕ್ಲಿ ಒನ್ಸ್ ಪಕ್ಕ ಮಾಡಿಸ್ತಾರೆ. ಅದಕ್ಕೆ ಮಾಡೋಣ ಅಂತ ಎಲ್ಲ ಮಿಕ್ಸಡ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ ಹಾಕ್ಕೊಳ್ಳೋದು. ನನ್ನ ಮಗಳು ಈರುಳ್ಳಿ ಹಾಕ್ಬಿಟ್ಟಿದ್ಲು, ಅದಕ್ಕೋಸ್ಕರ ಈರುಳ್ಳಿನ ತೊಳೆದು ಹಂಗೆ ಮಸಾಲೆಗೆ ಹಾಕ್ಕೋತಾಯಿದ್ದೀನಿ. ಮತ್ತು ಕಾಯೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಕೆಲವರು, ಅದು ಚೆನ್ನಾಗಿರುತ್ತೆ. ಬಟ್ ಕಾಯೆಲ್ಲ ಹಾಕ್ಬಿಟ್ಟು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎದೆ ಮೇಲೇ ಇರುತ್ತೆ, ಡೈಜೆಸ್ಟ್ ಆಗೋಲ್ಲ ಕ್ಲೀನಾಗಿ. ಹಾಗಾಗಿ ನಾನು ಕೊಬ್ಬರಿ ಎಲ್ಲ ಹಾಕೋಲ್ಲ, ಮಸಾಲೆ ಜಾಸ್ತಿ ಆಗುತ್ತೆ ಅಂತ. ಮತ್ತು ಇಲ್ಲಿ ನಮ್ಮಮ್ಮ ಫ್ರೆಶ್ಶಾಗಿ ಪುದೀನ ಸೊಪ್ಪು ಕಿತ್ಕೊಬಂದಿದ್ರು. ಆ ಪುದೀನ ಸೊಪ್ಪು ಹಾಕಿ, ಲಾಸ್ಟ್ ಟೈಮ್ ಮಿಂಟ್ ಪಲಾವ್ ಅಂತಲೇ ಮಾಡಿದ್ದೆ, ಪುದೀನ ಮಾತ್ರ ಹಾಕಿ. ಈ ಸರ್ತಿ ಪುದೀನ ಕೊತ್ತಂಬರಿ ಎರಡೂ ಹಾಕಿ ಮಾಡ್ತಾಯಿದ್ದೀನಿ. ಈ ಕಡೆ ತರಕಾರಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ. ಈ ಕಡೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಏನಂತಾರೆ ಸ್ಪೈಸಸ್ ಎಲ್ಲ ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ತರಕಾರಿ ನಿಮ್ಮ ಆಪ್ಷನಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಕ್ಯಾರೆಟು, ಬಟಾಣಿ, ಆಲೂಗಡ್ಡೆ ಮತ್ತು ಹೂಕೋಸು ಹಾಕಿ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅಕ್ಕಿ ಕೂಡ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಆ ಕಡೆ ಬಿಸಿನೀರು ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಗ್ರೀನ್ ಮಸಾಲ ಏನಿತ್ತು, ಆ ಗ್ರೀನ್ ಮಸಾಲ ಸಹ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಅದ್ರದ್ದು ಎಲ್ಲ ಹಸಿದು ರುಬ್ಬಿರೋದ್ರಿಂದ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಂದು ಸ್ವಲ್ಪ ಮುಂದೆ ಇದ್ದರೆ ಪಲಾವ್ ಸ್ವಲ್ಪ ಚೆನ್ನಾಗೇ ಆಗುತ್ತೆ ಅಂತ ಹೇಳ್ಬೋದು. ಈ ಕಡೆ ನಿಮ್ಮ ಹುಳಿಗೆ ತಕ್ಕಂಗೆ ಮತ್ತು ಮೊಸರು, ನಿಂಬೆಹಣ್ಣು ಯೂಸ್ ಮಾಡೋಂಗಿದ್ರೆ ಟೊಮೆಟೊ ಕಮ್ಮಿ ಹಾಕ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣು, ಮೊಸರು ಎಲ್ಲ ಏನೂ ಯೂಸ್ ಮಾಡಲ್ಲ, ಹಂಗಾಗಿ ನಾಟಿ ಟೊಮೆಟೊನೇ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕದೊಂದು 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡು ಆ್ಯಸ್ ಯೂಶ್ವಲ್ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅಕ್ಕಿ ಹಾಕ್ಕೊಳ್ಳೋದು. ನಾನು ಇದಕ್ಕೆ ಅರಿಶಿನ ಬಿಟ್ಟರೆ ಬೇರೆ ಯಾವುದೇ ಡ್ರೈ ಐಟಮ್ಸ್ ಸಹ ಯೂಸ್ ಮಾಡ್ತಾಯಿಲ್ಲ. ಗರಂ ಮಸಾಲ ಆಗಲಿ, ಧನಿಯಾ ಪುಡಿ ಆಗಲಿ ಏನೂ ಯೂಸ್ ಮಾಡಿಲ್ಲ. ಹಾಕಿರೋ ಚಕ್ಕೆ, ಲವಂಗ, ಏಲಕ್ಕಿನೇ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ. ಈಗ ಅಕ್ಕಿ ಏನು ತೊಳೆದು ನೆನೆಸಿಟ್ಕೊಂಡಿದ್ನಲ್ಲ, ಅಕ್ಕಿ ಹಾಕಿ ಬಿಸಿನೀರು ಹಾಕಿ ಅದನ್ನು ಪಕ್ಕದಲ್ಲಿ ಬಿಟ್ಟು 2 ವಿಜಿಲ್ ತೊಗೊಳಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಮಗುಗೆ ಸರಿ ಮಾಡ್ತೀನಿ ಸದ್ಯಕ್ಕೆ. ತುಪ್ಪ ಸಹ ಖಾಲಿಯಾಗಿತ್ತು. ತುಪ್ಪ ತೊಗೊಂಬಂದಿದ್ರು, ಅದಕ್ಕೆ ತುಪ್ಪ ಕಾಯಿಸ್ಬಿಡೋಣ ಅಂತ ತುಪ್ಪ ಕಾಯ್ಸೋಕೆ ಇಟ್ಕೊಂಡು ಅದಕ್ಕೊಂದು 4 ಏಲಕ್ಕಿ ಅಂತೀನಿ, ಎಲೆ ತೊಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಈ ಕರಿಬೇವು ಎಸ್ಲಿಗಿಂತ ಕರಿಬೇವು ಕಡ್ಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಎಲ್ಲ ಬಿಡಿಸಿ ಇಟ್ಕೊಂಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಕಡ್ಡಿ ಸಿಕ್ಕಿಲ್ಲ. ಹಾಗಾಗಿ ಅದು ಎಲೆನೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸಾಲ್ಟು, ಅರಿಶಿನ ಹಾಕಿ, ಅದು ಕರಿಬೇವಿನ ಸೊಪ್ಪು ಈ ಥರ ಗುಳ್ಳೆ ಬರ್ತಾಯಿದೆಯಲ್ಲ, ಈ ಥರ ಗುಳ್ಳೆ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ತುಪ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾರ್ಮಲಾಗಿ ಹಸಿದು ಹಂಗೆ ತಿನ್ನೋದಕ್ಕಿಂತ ಈ ಥರ ಕಾಯಿಸಿ ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಕಡೆ ಪಲಾವ್ ಕೂಡ ಆಯಿತು, ವಿಜಿಲು ಅದು ಕೂಡ ಆಫ್ ಮಾಡಿದ್ದೀನಿ. ಮತ್ತು ತುಪ್ಪ ಆರಕ್ಕೆ ಬಿಟ್ಟಿದ್ದೀನಿ. ಆ ಗ್ಯಾಪಲ್ಲಿ ನನ್ನ ಮಗಳನ್ನ ಇಷ್ಟು ತನಕ ಅಮ್ಮವ್ರು ಎತ್ಕೊಂಡಿದ್ರಲ್ಲ, ಅವಳನ್ನ ಇವಾಗ ಕರ್ಕೊಂಬಂದು ಫೀಡ್ ಮಾಡಿಸಿ ಜೋಲಲ್ಲಿ ಹಾಕಿ ಮಲಗಿಸಿದ್ದೀನಿ. ಇವಾಗ ಆರಾಮಾಗಿ ಮಲ್ಕೊಬಿಡ್ತಾಳೆ ಅವಳು. ಅವಳು ಎದ್ದೋಳು ಅಷ್ಟರಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೋಬೋದು. ನೋಡ್ಬೋದು ಇಲ್ಲಿ ನಮ್ಮದು ಸ್ಪೈಸಿಯಷ್ಟು ಟೇಸ್ಟಿಯಾಗಿರುವಂತಹ ಪಲಾವ್ ರೆಡಿಯಾಗಿದೆ. ಮತ್ತು ಆ ಪ್ಯಾಕೆಟ್ ಏನು ಓಪನ್ ಮಾಡಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ತಗಲ್ಸಿದ್ರೆ ತುಪ್ಪ ಹಾಕ್ಕೋಬೋದು ಅಂತ ಆಗ್ಲೇನೂ ಹಾಕಿದ್ದೀನಿ. ಬಟ್ ಇವಾಗೆಲ್ಲ ನಾನು ಹಾಕೋದು ನೋಡಿದ್ರೆ ನಮ್ಮಮ್ಮ ತಿನ್ನಲ್ಲ, ಅದಕ್ಕೋಸ್ಕರ ನಮ್ಮಮ್ಮ ಬಂದುಬಿಟ್ರೆ ಅಂತ ಕದ್ದು ಮುಚ್ಚಿ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಮ್ಮಪ್ಪ ಟಿಫನ್ ಮಾಡ್ತಾಯಿದ್ರು. ಈ ಕಡೆ ನಮ್ಮಮ್ಮಗೆ ಇಟ್ಕೊಟ್ಟಿದ್ದೆ, ಇವಾಗ ನನಗೆ ಇಟ್ಕೊತಾಯಿದ್ದೀನಿ. ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಮತ್ತು ಕಂಪಲ್ಸರಿ ಯಾರೆಲ್ಲ ತೆಂಗಿನಕಾಯಿ ಯೂಸ್ ಮಾಡಿದ್ರೆ ಮಾತ್ರ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಚೆನ್ನಾಗಾಗಲ್ಲ ಅನ್ನೋರು ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ಏನಪ್ಪ ಹಿಂಗೆ ತಿಂತಾವಳೆ ಅಂತೆಲ್ಲ ಅಂದ್ಕೊಬಿಡಿ, ಅದು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಅದಕ್ಕೋಸ್ಕರ ನಿಮ್ಗೆ ಆ ಥರ ಕಾಣಿಸ್ತಾಯಿದೆ. ಟೇಸ್ಟ್ ಮಾತ್ರ ಸೂಪರಾಗಿ ಯಮ್ಮಿಯಾಗಿತ್ತು ಪಲಾವು.
ನೀವು ಕೂಡ ಈ ಥರ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ, ನನಗೂ ಖುಷಿಯಾಗುತ್ತೆ. ನನಗಂತೂ ಪಲಾವ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಮ್ಮ ಯಜಮಾನ್ರು ಬಾತ್ ಐಟಮ್ಸು, ರೈಸ್ ಐಟಮ್ಸ್ ಎಲ್ಲ ಕಮ್ಮಿ ತಿನ್ನೋದು. ಅವ್ರಿಗೇನಿದ್ರು ಚಿತ್ರಾನ್ನ, ಟೊಮೆಟೊ ಗೊಜ್ಜು ಈ ಥರದ್ದು ಹೋದರೆ ತಿಂತಾರೆ. ಪಲಾವ್, ಟೊಮೆಟೊ ಬಾತ್ ಎಲ್ಲ ತಿನ್ನಲ್ಲ. ಹಾಗಾಗಿ ಊರಿಗೆ ಹೋಗೋದ್ರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನಮ್ಮಮ್ಮ ಮನೇಲೇ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀನಿ. ರೂಮಲ್ಲಿ ಕುತ್ಕೊಂಡು ತಿಂತಾಯಿದ್ದೆ. ಮಗಳು ಬಂದು ಇನ್ನು ಬೆಡ್ ಮೇಲೆಲ್ಲ ಗಲೀಜು ಮಾಡ್ತಾಳೆ ಅಂತ ನಾನು ಬಂದು ಇವಾಗ ಹೊರಗಡೆ ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಅವ್ರಿಗೂ ಟಿಫನ್ ಹಾಕ್ಕೊಟ್ಟಿದ್ನಲ್ಲ, ಅವರು ತಿಂತಾಯಿದ್ರು. ನೋಡ್ಬೋದು ನನ್ನ ಮಗಳಿನ್ನೂ ಮಲಗಿದ್ಲು. ಅವಳು ಎದ್ದೋಳು ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಡ್ಬೇಕು. ಇಲ್ಲಿ ಇವಳಿಗೆ ಬೆಳಗ್ಗೆ ರಸ್ ಕೊಟ್ಟಿದ್ದರಿಂದ ಅದೇ ಸ್ವಲ್ಪ ಇದಾಗಿತ್ತು ಅಂತ ಅವಳು ತಿನ್ನೋಕ್ಕೆ ಹಿಂಜರಿತಾಯಿದ್ಲು. ನಮ್ಮದೆಲ್ಲ ಆಗೋ ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳು ಸಹ ಎದ್ಲು. ಅವಳು ಇವಾಗ ನಮ್ಮದೆಲ್ಲ ಆದಮೇಲೆ ಅವಳಿಗೂ ಮಾಡಿ ತಿನ್ನಿಸ್ಬೇಕಲ್ವ ಅಂತ ಇವಾಗ 6 ಮಂತ್ಸಿಗೆ ಬಿದ್ಮೇಲೆ ನಾನು 2 ಸತಿ ಮಾಡಿ ತಿನ್ನಿಸ್ತಾಯಿನಿ ಊಟ ಅವಳಿಗೆ. ಹಾಗಾಗಿ ಇವಾಗ ಅವಳಿಗೂ ಊಟ ತಯಾರು ಮಾಡೋಣ ಅಂತ ಕಡೆ ತುಪ್ಪ ಏನು ಕಾಯಿಸಿಟ್ಕೊಂಡಿದ್ದೆ ಅದನ್ನೆಲ್ಲ ಕ್ಲೀನಾಗಿ ಸೋಸ್ಕೋತಾ ಇದ್ದೀನಿ. ಹಾಯ್ ಮಾಡುವ ಇಲ್ಲಿ. ಹಲೋ, ಹಾಯ್. ಕೂದಲೆಲ್ಲ ಬೆಳ್ಕೊಂಬಿಟ್ಟವ ನನ್ನ ಮಗಳಿಗೆ. ಅವಾಗೆ ಅಲ್ಲಿರು. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದೊಂದೇ ಇರೋದು. ಅವಳಿಗೆ ಊಟ ಮಾಡಿ ತಿನ್ನಿಸ್ಬಿಟ್ರೆ ಸರಿಯಾಗಿ ಸ್ವಲ್ಪ ಖಾಲಿ ಆಗುತ್ತೆ. ಸರಿಯಾಗಿ ಸ್ವಲ್ಪ ಮಾಡಿಕ್ಕೋಬೇಕು. ಇನ್ನು ಮತ್ತೆ ನಾನು ಊರಿಗೆ ಹೋಗ್ಬಿಟ್ರೆ ಆಗೋದು. ಅದಕ್ಕೆ ದೊಡ್ಡ ಬಾಕ್ಸನ್ನು ಮಾಡಿಟ್ಕೊಂಡಿರ್ತೀನಿ. ಇವಾಗ ಇವ್ರಿಗೆ ಊಟ ಆದಮೇಲೆ ಲೈನಾಗಿ ಹೋಗಿ ಸ್ನಾನ ಮಾಡ್ಕೊಬರೋದು ಅಷ್ಟೇ. ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿದರೆ ಇವತ್ತಿನ ಕೆಲಸ ಮುಗಿಯುತ್ತೆ. ಮತ್ತು ಹೇಳಿದ್ನಲ್ಲ ಆಗಲೇ ಸರಿ ಇಟ್ಟು ಖಾಲಿ ಆಗಿತ್ತು ಅಂತ, ಅದಕ್ಕೆ ಸರಿ ಇಟ್ಟು ಮಾಡ್ಕೊಬಿಡೋಣ ಅಂತ ನಾವು ಅಮ್ಮ ಹತ್ರ ಮಕ್ಕಳನ್ನ ಬಿಟ್ಟು ನಾನು ಸರಿ ಇಟ್ಟು ಮಾಡ್ಕೊತಿದ್ದೀನಿ. ಈ ಥರ ಯಾವುದಾದ್ರೂ ತೆಳುಗಿರೋ ವೇಲ್ ಅಥವಾ ಪಂಚೆ ಹಾಕ್ಕೊಂಡು ಈ ಥರ ಕ್ಲೀನಾಗಿ ಜರಡಿ ಮಾಡಿಕೊಂಡ್ರೆ ತೆಳ್ಳಗಿರೋ ಅಂಥದ್ದು ಹಸಿಟ್ಟು ಬರುತ್ತೆ. ಆ ಹಸಿಟ್ಟಿಂದ ಮಕ್ಕಳಿಗೆ ಸರಿ ಮಾಡಿ ತಿನ್ನಿಸೋದ್ರಿಂದ ಡೈಜೆಸ್ಟ್ ಆಗುತ್ತೆ. ಮತ್ತು ನಾವು ಡೈರೆಕ್ಟಾಗಿ ರಾಗಿ ಹಿಟ್ಟಿಂದ ಮಾಡಿ ತಿನ್ನಿಸಿದ್ರೆ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಡೈಜೆಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ಈ ಥರ ಡಬಲ್ ಕೆಲಸಗಳು ಮಾಡ್ಕೋಬೇಕು. ನೋಡ್ಬೋದು ಇಷ್ಟು ನೈಸಾಗಿದ್ದರೆ ಅವ್ರಿಗೆ ನುಂಗೋದಕ್ಕೂ ಅಷ್ಟು ಕಷ್ಟ ಆಗೋಲ್ಲ, ಗಂಟ್ಲಲ್ಲೆಲ್ಲ ಕಿರಿಕಿರಿ ಆಗೋಲ್ಲ. ಇವಾಗ ಇಷ್ಟೇ ಮಾಡೋಕ್ಕಾಗಿದ್ದು ನನ್ನ ಕೈಯಲ್ಲಿ ಕೈ ನೋವು ಬಂದುಬಿಡ್ತು. ಅದಕ್ಕೆ ನಾವು ಅಮ್ಮ ನಾಳೆ ನಾನು ಮಾಡ್ಕೊಡ್ತೀನಿ ಬಿಡಮ್ಮ ಸಾಕಿವಾಗ ಅಂದ್ಬಿಟ್ಟು ಇವಾಗ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಮತ್ತು ನನ್ನ ತಂಗಿ ಮೆಂತ್ಯ ಮುದ್ದೆದು ಹಿಟ್ಟು ಮಾಡ್ಕೊಂಬಂದಿದ್ಲು. ಸೊಂಟ ನೋವು ಜಾಸ್ತಿ ಅಂತ ಅಂದಿದ್ದಕ್ಕೆ ಅದನ್ನು 1 ಸರ್ತಿ 2 ಸರ್ತಿ ಮಾಡ್ಕೊಂಡು ಅದೇನೋ ರೊಟ್ಟಿ ಥರ ಮಾಡ್ಕೊಂಡು ತಿಂದರೆ ನನ್ನ ಕೈಯಲ್ಲಿ ತಿನ್ನೋಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ಹೆಂಗಿದ್ರು ಡೈಲಿ ಮುದ್ದೆ ಮಾಡ್ತೀವಿ, ಮುದ್ದೆ ತಿಂತೀವಿ ಅಂತ ಇವಾಗ ಮೆಂತ್ಯ ಹಿಟ್ಟನ್ನು ಏನಿತ್ತು ಅದನ್ನು ರಾಗಿ ಹಸಿಟ್ಟಿಗೆ ಮಿಕ್ಸ್ ಮಾಡಿಬಿಡೋಣ ಅಂತ ತಗೊಂಡಿದ್ದೀನಿ. ಇವಾಗ ಮಗು ಸರಿ ಹಿಟ್ಟು ರೆಡಿ ಆಯಿತು. ಇದನ್ನ ಸೈಡ್ಗೆ ಇಟ್ಬಿಟ್ರೆ ಇವಾಗ ಮೆಂತ್ಯ ಹಿಟ್ಟು ಏನು ಬರುತ್ತೆ ಅದನ್ನು ರಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ತಯಾರಾಗುತ್ತೆ. ಇದಕ್ಕೆ ಅಕ್ಕಿ, ಗೋಧಿ, ಮೆಂತ್ಯ ಮತ್ತು ಕಪ್ಪು ಉದ್ದಿನಕಾಳು ಹಾಕಿ ಮಾಡ್ಕೊಂಡು ತೊಗೊಂಬಂದು ಕೊಟ್ಟಳು ಪಾಪ ನನ್ನ ತಂಗಿ. ಬಟ್ ನನಗೆ ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಮುದ್ದೆ ಜೊತೆಗೆ ಮಿಕ್ಸ್ ಮಾಡ್ಕೊಬಿಟ್ರೆ ಡೈಲಿ ತಿಂದಂಗೂ ಆಗುತ್ತೆ, ಅದು ವೇಸ್ಟು ಆಗೋಲ್ಲ. ಅದಕ್ಕೆ ಅದನ್ನು ಹಸಿಟ್ಟು ಜೊತೆ ಮಿಕ್ಸ್ ಮಾಡ್ಕೊತಾಯಿನಿ. ಇಲ್ಲಿ ನೋಡ್ಬೋದು ಇದು ಮೇಲ್ಗಡೆ ಹಾಕಿರೋದೆಲ್ಲ ಮೆಂತ್ಯ ಹಿಟ್ಟು, ಕೆಳಗಡೆ ಹಾಕಿರೋದೆಲ್ಲ ರಾಗಿ ಹಿಟ್ಟು. ಎರಡನ್ನೂ ಸೇರಿ ನಾನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಆ್ಯಕ್ಚುಲಿ ಬಾಣಂತಿಯರೆಲ್ಲ ತಿನ್ನಬೇಕು ಮತ್ತು ಏನಂತಾರೆ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆಲ್ಲ ಇದನ್ನು ತಿನ್ನಿಸ್ತಾರೆ, ಸೊಂಟ ಸ್ವಲ್ಪ ಭದ್ರವಾಗಿರಲಿ ಅಂತ. ಸೊಂಟ ನೋವು, ಬೆನ್ನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇದರಿಂದ, ಮೆಂತ್ಯ ತಿನ್ನೋದ್ರಿಂದ. ನನಗೆ ಇಷ್ಟು ದಿನ ತಿನ್ನೋಕ್ಕಾಗಲಿಲ್ಲ, ಅದಕ್ಕೆ ಈ ಥರ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಮತ್ತು ಇದನ್ನು ಬೆಲ್ಲದ ಜೊತೆ ಮುದ್ದೆ ಸಹ ಮಾಡಿ ತಿಂತಾರೆ. ನನ್ನ ತಂಗಿ ಬಂದಾಗ ಮಾಡಿಸ್ಕೋಬೇಕು, ಅದಕ್ಕೂ ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಅದೆಲ್ಲ ಮುಗಿದ ತಕ್ಷಣ ನನ್ನ ಮಗಳು ಫುಲ್ಲು ಹಸಿಟ್ಟಲ್ಲೆಲ್ಲ ಆಡಿ
ಒಂಥರ ಆಗ್ಬಿಟ್ಟಿದ್ಲು. ಅದಕ್ಕೆ ಅವಳಿಗೂ ಸ್ನಾನ ಮಾಡಿಸಿ ನಂದು ಎಲ್ಲ ಸ್ನಾನ ಮುಗ್ದಿತ್ತು. ನಮ್ಮಮ್ಮ ನನ್ನ ಚಿಕ್ಕ ಮಗಳಿಗೂ ಸ್ನಾನ ಮಾಡಿಸ್ಕೊಂಬಂದಿದ್ರು. ಇಲ್ಲಿ ನೋಡ್ಬೋದು ನಮ್ಮ ಮನೆ ಮುಂದೆ ಇಟ್ಟಿದ್ರಲ್ವ ಗಣೇಶ ಬಿಡ್ತಾಯಿದ್ರು. ಅದಕ್ಕೆ ಏನು ಬೇಕೋ ಅದೆಲ್ಲ ಡೆಕೋರೇಟ್ ಮಾಡ್ಕೊಂಡಿದ್ರು ಅವರು. ನನ್ನ ಮಗಳು ಅಳುಮುಂಜಿ ನಾನು ಇವಾಗ ಅಂಗಡಿಗೆ ಹೋಗ್ತಾಯಿದ್ದೆ ಮೊಸರು ತೊಗೊಬರೋಣ ಅಂತ, ಅದಕ್ಕೆ ನಾನು ಕರ್ಕೊಂಡು ಹೋಗು ಅಂತ ಹೇಳ್ತಾಯಿದ್ಲು. ಇಲ್ಲಿ ಬಂದಮೇಲೆ ನಮ್ಮಮ್ಮ ಅವಳನ್ನ ಬಿಸಿಲಲ್ಲೆಲ್ಲ ತಲೆ ಎಲ್ಲ ಒಣಗಿಸಿ ಕೊಟ್ಟರು. ಅವಳಿಗೆ ಕ್ಲೀನಾಗಿ ಫೀಡ್ ಮಾಡಿಸಿ ನನ್ನ ಮಗಳನ್ನ ಮಲಗಿಸಿದ್ದೀನಿ. ನೋಡ್ತಾ ಎಷ್ಟು ದೊಡ್ಡವಳಾಗ್ಬಿಟ್ಲಪ್ಪ. 6 ತಿಂಗಳು ಕಳೆದೇ ಹೋಗ್ಬಿಡ್ತು ನನ್ನ ಮಗಳಿಗಂತೂ. ಎಷ್ಟು ಆರಾಮಾಗಿ ಮಲ್ಕೊಂಡಿದ್ಲು. ಇದೇ ಗ್ಯಾಪಲ್ಲಿ ಮಧ್ಯಾಹ್ನ ನೈಟ್ ರೈಸ್ ಜಾಸ್ತಿ ಮಾಡಿಬಿಟ್ಟಿದ್ರು ನಮ್ಮಮ್ಮ. ಅದು ರೈಸ್ ಖರ್ಚಾಗಿರಲಿಲ್ಲ, ಹಾಗಾಗಿ ಅದೇ ರೈಸ್ಗೆ ಒಗ್ಗರಣೆ ಹಾಕ್ಬಿಡೋಣ ಅಂತ ಇವಾಗ ಸ್ವಲ್ಪ ಹೆಸರುಬೇಳೆ ಬೇಯಿಸಿಟ್ಕೊಂಡು ಅದಕ್ಕೆ ನಾರ್ಮಲಾಗಿ ಇವತ್ತು ನಾನು ಯಾವಾಗಲೂ ತುರಿದಾಕ್ತಾಯಿದ್ದೆ ಶುಂಠಿನ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೆ. ಈ ಸತಿ ಶುಂಠಿ ಮೆಣಸಿನ್ಕಾಯಿ ಮತ್ತು ಏನಂತಾರೆ ಹಸಿಮೆಣ್ಸಿನ್ಕಾಯಿನ ರುಬ್ಬಾಕಿ ಮಾಡಿದ್ದೆ. ಟೇಸ್ಟ್ ಏನು ಅಷ್ಟೊಂದು ವೇರಿ ಅನಿಸಿಲ್ಲ, ಬಟ್ ಚೆನ್ನಾಗಾಗಿತ್ತು. ನಾವು ಖಾರ ಕಮ್ಮಿ, ನಮ್ಮ ಅಪ್ಪವ್ರ ಖಾರ ಸ್ವಲ್ಪ ಜಾಸ್ತಿ. ಅದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಟೇಸ್ಟ್ ವೈಸ್ ಏನೂ ಇದಾಗಲ್ಲ. ಚೆನ್ನಾಗಾಗಿತ್ತು. ಮಧ್ಯಾಹ್ನ ಊಟ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸುಮ್ಮನಾದೆ. ಇಲ್ಲಿ ನನ್ನ ಮಗಳು ಆಟ ಆಡ್ಕೊಂಡಿದ್ಲು. ಅವಳು ಮಲಗೇ ಇಲ್ಲ ಇವತ್ತು. ಮಲಗಿಸ್ಬೇಕು ಅವಳನ್ನ ಇವಾಗ. ಬಿದ್ದೋದೆ ತಟ್ಟೆ. ನಾನು ಹೇಳಿದ್ನಲ್ವ ಗಣೇಶ ಬಿಟ್ಟಿದ್ರೆ ಅಂತ. ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡು ತಮಟೆನೂ ಸ್ಟಾರ್ಟ್ ಆಗಿದೆ. ನಾನು ಅದನ್ನು ಸಣ್ಣದಾಗಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ಬ್ಲಾಗ್ ಲೆಂತ್ ಆಗಿಬಿಡುತ್ತೆ ಅಂತ. ಅಲ್ಲಿಂದ ಬಂದಿದ ತಕ್ಷಣ ಇಲ್ಲಿ ಪೂಜೆ ಎಲ್ಲ ಮಾಡಿಟ್ಟಿದ್ದೆ. ಅವಳು ಪೂಜೆ ಮಾಡಿಬಿಟ್ಟು ಕುಂಕುಮ ಇಟ್ಟಿದ್ದೆ. ಅದಕ್ಕೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ನೋಡ್ಕೊಳಕ್ಕೆ ಬಂದಿದ್ದಾಳೆ ಕನ್ನಡಿಲಿ. ಎಷ್ಟು ಹುಷಾರಾಗ್ಬಿಟ್ಲಪ್ಪ ಅಂದರೆ ನಾನು ಏನು ಮಾಡ್ತೀನೋ ಅದನ್ನೆಲ್ಲ ಪ್ರತಿಯೊಂದು ಮಾಡ್ತಾಳೆ. ಅದಕ್ಕೆ ಮಕ್ಕಳು ಸೂಕ್ಷ್ಮ ಅಂತ ಹೇಳೋದು. ಮಕ್ಳ ಮುಂದೆ ಏನೇ ಮಾಡಬೇಕು ಅಂದ್ರೂ, ಏನೇ ಮಾತಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು, ಯೋಚನೆ ಮಾಡಿ ಮಾಡಬೇಕು. ಇಲ್ಲಿ ಸಂಜೆ ಸಹ ಪೂಜೆ ಮಾಡಿದ್ದೆ. ನಾನು ಅಮ್ಮಂಗೆ ಬೆಳಗ್ಗೆನೇ ಹೇಳ್ಬಿಟ್ಟಿದ್ದೆ. ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ ನಾನೇ ಮಾಡಿದ್ದೀನಿ. ನೈಟ್ ಅಂತೂ ನಂಗೆ ಹೇಳ್ಬೇಡ, ನಾನಂತೂ ಅಡುಗೆ ಮಾಡಲ್ಲ ಅಂತ. ನಮ್ಮಮ್ಮ ಬೆರಕೆ ಸೊಪ್ಪು ಕಿತ್ಕೊಂಬಂದಿದ್ರು. ಅದಕ್ಕೋಸ್ಕರ ನಮ್ಮಮ್ಮ ಬಸ್ಸಾರು ಮಾಡ್ತೀನಿ, ಹೋಗಲಿ ಈರುಳ್ಳಿನಾದರೂ ಸುಳ್ಕೊಡಮ್ಮ ಅಂತ ಹೇಳಿದ್ರು. ಆ ಸಣ್ಣ ಈರುಳ್ಳಿ ನಂಗೆ ಇಷ್ಟ ಅಂತ ನಮ್ಮಮ್ಮ ತೊಗೊಂಬಂದರು. ಆದರೆ ನಮ್ಮಮ್ಮಂಗೆ ಅದು ಸುಳಿಯೋಕ್ಕೂ ಕಷ್ಟ, ಕಟ್ ಮಾಡೋಕ್ಕೂ ಕಷ್ಟ. ಸರಿ ಬಿಡು ಆಯಿತು, ನಾನೇ ಕಟ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ನಮ್ಮಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೆಲ್ಪ್ ಮಾಡ್ತಾಯಿದ್ದೆ. ಇಲ್ಲಿ ಚಿಕ್ಕವಳನ್ನ ನಮ್ಮಪ್ಪ ಎತ್ಕೊಂಡಿದ್ರು. ದೊಡ್ಡವಳು ಅವಳು ಪಾಡ್ಗಳು ಕೂತ್ಕೊಂಡಿದ್ಲು. ಇನ್ನೇನು ಅವಳಿಗೂ ಒಂದು 8 ಗಂಟೆ ಅಷ್ಟು ಊಟ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ನಾವು ಅಮ್ಮಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಟ್ರೆ ಅವ್ರ ಪಾಡ್ಗೆ ಅವ್ರಿಗೇನೋ ಕೆಲಸ ಮಾಡ್ಕೋತಾರೆ ಅಂತ ನಾನು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಸುಳ್ಕೊಟ್ಟು ಇಲ್ಲಿ ನೋಡ್ಬೋದು. ಇಲ್ಲಿ ಬೆರಕೆ ಸೊಪ್ಪೆಲ್ಲ ಹಾಕಿ ಬಸ್ಸಾರಿಗೆ ರೆಡಿ ಮಾಡ್ಕೋತಾಯಿದ್ರು. ಬಸ್ಸಾರು ವ್ಲಾಗ್ನ ಅದು ಯಾವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನೋ ಗೊತ್ತಿಲ್ಲ. ಏನಾದರೂ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನಮ್ಮಮ್ಮ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಅದಾದಮೇಲೆ ನಮ್ಮ ಮಾವನಿಗೆ ಸಾಂಬಾರು ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ನಮ್ಮಮ್ಮ ಸಾಂಬಾರನ್ನ ಪಾರ್ಸಲ್ ಮಾಡ್ತಾಯಿದ್ರು. ನಮ್ಮಮ್ಮನ ಕೈ ರುಚಿನೋ ಅಮ್ಮ ಹೇಳಿದ್ರು ಮೊನ್ನೆ. ಏನಂತ ಅಂದರೆ, ನಾನು ಮಾಡೋ ಸಾರು ಇಷ್ಟ ಆಗಲ್ಲ ಬಿಡಮ್ಮ ನಿನಗೆ ಅಂತ. ಅದಕ್ಕೆ ನಾನು ನಿನ್ನ ಕೈಯಲ್ಲಿ ಆ ಸಾಂಬಾರು ತಿನ್ನೋಕೆ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳಿದೆ. ಬೆಳಗ್ಗೆಯಿಂದ ಏನೇನಾಯಿತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ 10 ಗಂಟೆ ಆಗೋಗ್ಬಿಟ್ಟೈತೆ. ನನ್ನ ಮಕ್ಕಳಿಬ್ರೂ ಕಾಯ್ತಾವ್ರೆ ಮಲ್ಕೊಳ್ಳೋಕ್ಕೆ. ಅವ್ರನ್ನ ಮಲಗಿಸ್ಕೊತೀನಿ. ಇವಾಗ ಗಣೇಶ ಆದರೆ ಬಂದರೆ ನಾನು ಮತ್ತೆ ಅದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮ್ಮ ಜೊತೆ. ಅದರ್ವೈಸ್ ಬ್ಲಾಗ್ ನಿಮಗೆ ಎಂಡ್ ಮಾಡ್ತೀನಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ. Good night. Love you all. Bye.